ಬಂಗಾಳಕ್ಕ বিএসএফ কালিডাকতেরি। কেন্দ্রীয় স্বরাষ্ট্র দপ্তর তথা বিএসএফ এর সীমান্ত সুরক্ষিত করার জন্য জমি ಟ್ರಾನ್ಸ್‌ಫರ್ ಪ್ರಕ್ರಿಯೆ ಇನ್ನು ಮುಂದ ನುಸುಳುಕೋರರಿಗೆ ಭಾರತದಾಗ ನೋ ಎಂಟ್ರಿ। ಬಿಜೆಪಿಗೆ ಗೊತ್ತು ಅದರ ಮೊದಲ ಆದ್ಯತೆ ಏನು ಅನ್ನೋದು। ಒಬ್ಬ ಮುಸ್ಲಿಮರನ್ನ ಮುಟ್ರಿ ಬಾಂಗ್ಲಾದಾಗಿರೋ ಹಿಂದೂಗಳನ್ನ ಸರ್ವನಾಶ ಮಾಡ್ತೀವಿ। পশ্চিম বাংলায় যদি মুসলমানেরা নিরাপদে না থাকে বাংলাদেশি হিন্দুদেরও নিরাপদে থাকতে দাও। ಇದನ್ನ ಮುಖ್ಯವಾಗಿ ಭಾರತೀಯ ಮುಸ್ಲಿಮರೇ ಖಂಡಿಸಬೇಕು। ಬಂಗಾಳದಾಗ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಯಾರ। ಅಧಿಕಾರಕ್ಕೆ ಬರ್ತಿದ್ದಂಗನ ಅವರ ಹೇಳಿದ್ದಂತ ಪ್ರಾಮಿಸ್ ಅನ್ನ ಪೂರ್ತಿ ಮಾಡಕತ್ತಾರ। ಪ್ರಚಾರದ ಸಂದರ್ಭದಾಗ ಅವರಾಯ್ತು ಅಮಿತ್ ಶಾ ಅವರಾಯ್ತು ಹೇಳಿದ್ದೇನು, ಬಂಗಾಳಕ್ಕ ಬಿಎಸ್ಎಫ್ ಬರ್ತೈತಿ, ಬೇಲಿ ಹಾಕ್ತೈತಿ, ನುಸುಳುಕೋರನ್ನ ತಡಿತೈತಿ ಅಂತ। ಈಗ 45 ದಿನದಾಗ ಬಂಗಾಳಕ್ಕ ಬಿಎಸ್ಎಫ್ ಬರೋದೈತಿ। 4097 ಕಿಲೋಮೀಟರ್ ಉದ್ದದಷ್ಟು ಬಾಂಗ್ಲಾದೇಶ ಜೋಡಿ ಬಂಗಾಳ ಗಡಿ ಹಂಚ್ಕೊಂಡೈತಿ। ಈ ಗಡಿ ಒಳಗ ಇನ್ನ 800 ಕಿಲೋಮೀಟರ್ಗಿನ್ನ ಹೆಚ್ಚಿಗೆ ಬೇಲಿನೂ ಹಾಕೋದು ಬಾಕಿ ಉಳಿದೈತಿ। ಈಗ ಬೇಲಿ ಹಾಕೋದ್ರ ಜೋಡಿ ಬಿಎಸ್ಎಫ್ ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿ ಮಾಡೋದೈತಿ। ಇದನ್ನ ಇವತ್ತು ಸುವೇಂದು ಅಧಿಕಾರಿ ಅವರು ಹೇಳಿದ್ದು। পশ্চিমবঙ্গের সুরক্ষার প্রশ্ন এবং যেভাবে জনবিন্যাস বদলে গেছে, আজকে আমরা প্রথম দিনই আমরা কেন্দ্রীয় স্বরাষ্ট্র দপ্তর তথা বিএসএফ এর সীমান্ত সুরক্ষিত করার জন্য জমি ট্রান্সফার প্রক্রিয়া আমরা আজকে অনুমোদন দিলাম এবং আজ থেকেই ল্যান্ড ট্রান্সফার প্রক্রিয়া শুরু হবে। ভূমি ও রাজস্ব সচিব তাকে এবং মুখ্য সচিবকে দায়িত্ব দেওয়া হলো 45 দিনের মধ্যে। ಇದನ್ನ ನೋಡಿದ್ರ ಬಿಜೆಪಿಗೆ ಬಂಗಾಳದಾಗ ಮುಖ್ಯವಾಗಿ ಏನ್ ಆದ್ಯತೆ ಐತಿ, ಯಾವುದ್ರ ಮೇಲೆ ಅವರ ಫೋಕಸ್ ಐತಿ ಅನ್ನೋದು ಗೊತ್ತಾಗ್ತೈತಿ। ಈಗ ಪಶ್ಚಿಮ ಬಂಗಾಳದಾಗ ಬಿಎಸ್ಎಫ್ ಬಂತು, ನೆಕ್ಸ್ಟ್ NRC ತರ್ತೀವಿ, ಅಕ್ರಮ ಬಾಂಗ್ಲಾದೇಶಿಗರನ್ನ ಬಂಗಾಳದಿಂದ ಹೊಡೆದೋಡಿಸ್ತೀವಿ ಅನ್ನೋ ಮಾತನ್ನ ಸುವೇಂದು ಅಧಿಕಾರಿ ಹೇಳಿದ್ರು। ಇನ್ನೇನು ಅದನ್ನು ಲಾಗೂ ಮಾಡ್ತಾರು ಅಂತ ಗೊತ್ತಾಗ್ತಿದ್ದಂಗನ ಬಾಂಗ್ಲಾದೇಶದಾಗ ದ್ವೇಷ ಭಾಷಣ ಶುರುವಾಗ್ಯಾವ। ಬಾಂಗ್ಲಾದ ಒಬ್ಬ ಮತಾಂಧ ಮೌಲಾನ ಬಾಂಗ್ಲಾದೇಶದಾಗ ಇದ್ಕೊಂಡು ಹೇಳ್ತಾನ, ಬಂಗಾಳದಾಗ ಒಬ್ಬ ಮುಸ್ಲಿಮ್ನ ಯಾರಾನ ಮುಟ್ಟಿ ನೋಡ್ಲಿ ಇಲ್ಲಿರೋ ಎಲ್ಲಾ ಹಿಂದೂಗಳನ್ನ ಸರ್ವನಾಶ ಮಾಡಿಬಿಡ್ತೀವಿ, ಕೊಂದ್ ಹಾಕ್ತೀವಿ, ಸುಟ್ಟು ಹಾಕ್ತೀವಿ ಅನ್ನೋ ಮಾತು ಮಾತಾಡತ್ತಾನ। পশ্চিম বাংলায় যদি মুসলমানেরা নিরাপদে না থাকে বাংলাদেশি হিন্দুদেরও নিরাপদে থাকতে দাও। ಅಂದ್ರ ಇವ ಏನ್ ಹೇಳಕತ್ತಾನ, ಬಾಂಗ್ಲಾದೇಶದಾಗ ಕೂತ್ಕೊಂಡ ಬಂಗಾಳದಾಗ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಐತಿ, ಅಥವಾ ಭಾರತದಾಗ ಮುಸ್ಲಿಮರು ಸೇಫ್ ಆಗಿಲ್ಲ, ಅವ್ರಿಗೆ ಏನಾದ್ರೂ ಆದ್ರೂ ಅವರ ಪರವಾಗಿ ನಾವಿದ್ದೀವಿ ಅಂತ ಇಲ್ಲಿನ ಮುಸ್ಲಿಮರನ್ನ ಅವರ ಪರವಾಗಿ ಹೇಳ್ಕೊಳಕತ್ತಾನ। ಅದಷ್ಟ ಮಾಡಾಕತ್ತಿಲ್ಲ ಇವ, ನಮ್ಮೊಳಗ ಬೆಂಕಿ ಹಚ್ಚಿ ಅರಾಜಕತೆ ಸೃಷ್ಟಿ ಮಾಡೋ ಕೆಲಸ ಮಾಡಾಕತ್ತಾನ। ಮಮತಕ್ಕ ಇದ್ದಾಗ ಸಾಲು ಸಾಲು ಹಿಂದೂಗಳ ಹತ್ಯೆ ನಡೆದು ಹೋತು, ಮಾರಣ ಹೋಮ ನಡೆದು ಹೋತು, ಅವಾಗೆಲ್ಲ ಮುಸ್ಲಿಮರು ಸೇಫ್ ಆಗಿದ್ರು। ಮಮತಕ್ಕ ಹೋಗ್ತಿದ್ದಂಗ ಮುಸ್ಲಿಮರನ್ನ ಯಾರು ಹಿಂಸೆ ಮಾಡ್ತಾರ, ಒಬ್ಬರನ್ನೇ ಮುಟ್ಟಿ ನೋಡ್ರಿ ಅನ್ನೋ ಮಾತ ಈ ಮನುಷ್ಯ ಹೇಳ್ತಾನು ಅಂದ್ರ ಇದ್ರ ಹಿಂದ ಅದೇನು ಪ್ಲಾನ್ ಇರಬೇಕು, ಅದೇನು ಅರ್ಥ ಇರಬೇಕು। ಇಂಥ ಕಪಟ ಬುದ್ಧಿಯ ಬಾಂಗ್ಲಾದೇಶಕ್ಕ ಉತ್ತರ ಭಾರತೀಯರೇ ಕೊಡ್ಬೇಕು। ಭಾರತದಾಗ ಏನ್ ಸಿಚುವೇಶನ್ ಐತಿ ಅನ್ನೋದನ್ನ ಬಾಂಗ್ಲಾದೇಶದವ್ರಿಗೆ ತಲುಪೋ ಹಂಗ ಹೇಳಬೇಕು। ಮುಖ್ಯವಾಗಿ ಭಾರತೀಯ ಮುಸಲ್ಮಾನರು ಇಲ್ಲಿ ಸೇಫ್ ಆಗಿದ್ದೀವಿ, ನಮಗೇನೂ ತೊಂದರೆ ಇಲ್ಲ ಅನ್ನೋದನ್ನ ಬಾಂಗ್ಲಾದೇಶದವ್ರಿಗೆ ಮುಟ್ಟೋ ಹಂಗ ಮಾತಾಡಬೇಕು, ಇದನ್ನ ಖಂಡಿಸಾಕಬೇಕು। ಅಲ್ಲಿನ ಹಿಂದೂಗಳನ್ನ ಸಾಯಿಸ್ತೀನಿ ಅಂತ ಏನು ಬಾಂಗ್ಲಾದೇಶದವರು ಎಚ್ಚರಿಕೆ ಕೊಡಕತ್ತಾರಲ್ಲ, ಇದನ್ನ ದೊಡ್ಡ ದನಿಯೊಳಗ ಭಾರತೀಯರು, ಅದ್ರಾಗೂ ಮುಖ್ಯವಾಗಿ ಭಾರತೀಯ ಮುಸ್ಲಿಮರು ಖಂಡಿಸ್ಲಾಕಬೇಕು।